ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ BSc ನರ್ಸಿಂಗ್, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಇವು 4 ಕೋರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. 2024 ಕೌನ್ಸ್ಲಿಂಗ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತಂದು ಜಾಸ್ತಿ ಜನ ಮೆಸೇಜ್ ಹಾಕಿದ್ರಿ. BS ನರ್ಸಿಂಗ್ ಎಸ್ಪೆಷಲಿ ಹುಡುಗರು ಏನಪ್ಪ ಅಂತಂದರೆ KCET ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ರೋ, ಅಂದರೆ KCET ಬರೆದ್ಬಿಟ್ಟು KEದಲ್ಲಿ ಇವು ಪ್ರೊಸೆಸ್ಸಲ್ಲಿ ಏನೇನು ನಡೀತಿದೆ ಅದಕ್ಕೆ ಇವಾಗ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ. BS ನರ್ಸಿಂಗ್, BPO, ಅಲೈಡ್ ಹೆಲ್ತ್ ಸೈನ್ಸ್ ಇದರಲ್ಲಿ BS ನರ್ಸಿಂಗ್ ಒಂದು ಮಾತ್ರ ಸದ್ಯಕ್ಕೆ 2024ರಲ್ಲಿ ಏನಪ್ಪ ಅಂತಂದರೆ ಒಂದು ಮಾತ್ರ KCETಲ್ಲಿ ಇದೆ. ಹೋದ ವರ್ಷನೂ ಕೂಡ ಇತ್ತು, ಈ ವರ್ಷನೂ ಕೂಡ ಐತೆ. ಬಟ್ BPT, BPO, ಅಲೈಡ್ ಹೆಲ್ತ್ ಸೈನ್ಸ್ದು ಹೋದ ವರ್ಷ ಏನು ಮಾಡಿದ್ರು ಅಂತಂದರೆ ಸಪ್ರೇಟಾಗಿ ಕೌನ್ಸ್ಲಿಂಗ್ ಮಾಡಿದ್ರು. ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಏನು KCET ಇಲ್ಲ, ವಿತೌಟ್ KCET ಓನ್ಲಿ ಏನಪ್ಪ ಅಂತಂದರೆ PUC ಮಾರ್ಕ್ಸ್ ಮೇಲೆ ಏನು ಕೊಡ್ತಾರೆ ಅಂತಂದರೆ ನಿಮ್ಮದೊಂದು ರ್ಯಾಂಕ್ ಅನ್ನೋದು ಬಿಟ್ಬಿಟ್ಟು ಸಪ್ರೇಟಾಗಿ ಒಂದು ಕೌನ್ಸ್ಲಿಂಗ್ ನಡೀತದೆ. ಓಕೆ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ನಿಮ್ಗೆ ಹೇಳ್ತಿದ್ದೀನಿ, ಸಪ್ರೇಟಾಗಿ ಒಂದು ಕೌನ್ಸ್ಲಿಂಗ್ ನಡೀತದೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಮುಂದೆ ಬೇಕಾದರೆ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಚಾನಲ್ ನೋಡ್ತಾ ಇರಿ ಅಷ್ಟೇ. ಓಕೆ, ಇವಾಗ ಯಾರೆಲ್ಲ BS ನರ್ಸಿಂಗ್ ಮಾಡ್ಬೇಕಂತಿದ್ರೆ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಆ್ಯಕ್ಚುಲಿ ಕೌನ್ಸ್ಲಿಂಗ್ ಅಂತಂದರೆ ಯಾವಾಗ ನಿಮ್ಮದು ರಿಸಲ್ಟ್ KCET ರಿಸಲ್ಟ್ ಅನ್ನೋದು ಬಂತು ಅವಾಗಿಂದ ಹಿಡಿದ್ಬಿಟ್ಟು ನೀವು ಯಾವಾಗ ಅಡ್ಮಿಷನ್ ಮಾಡ್ಕೊತಿರೋ ಅಲ್ಲಿವರೆಗೂ ನಡೆಯುವಂಥದ್ದು ಒಂದು ಪ್ರೊಸೆಸ್ ಏನಿದೆಯಲ್ಲ ಅದಕ್ಕೆ ಅಂತಾರೆ ಕೌನ್ಸ್ಲಿಂಗ್ ಅಂತ ಕರಿತೀವಿ. ಈ ಸದ್ಯಕ್ಕೆ ಏನಪ್ಪ ಅಂತಂದರೆ KCET ಏನಪ್ಪ ಅಂತಂದರೆ ಈಗ ಕೌನ್ಸ್ಲಿಂಗ್ ಪ್ರೋಗ್ರೆಸ್ಸಲ್ಲಿ ಇದೆ ಅಂತ ಅರ್ಥ. ಸದ್ಯಕ್ಕೆ ನಿಮಗೆ KCET ರಿಸಲ್ಟ್ ಅಷ್ಟೇ ಬಂದೈತೆ. ಬಟ್ ಮುಂದೆ ನಿಮ್ಮದು ಏನೂ ಕೂಡ ಸೀಟ್ ಮೆಟ್ರಿಕ್ಸ್ ಆಯಿತು, ಫೀ ಸ್ಟ್ರಕ್ಚರ್ ಆಗಿ ಏನು ಬಿಟ್ಟಿಲ್ಲ. ಇದು ಎಲ್ಲನೂ ಬಿಡ್ತಾರೆ. ಮತ್ತು ಆಪ್ಷನ್ ಎಂಟ್ರಿ ಬರುತ್ತೆ, ಆಪ್ಷನ್ ಎಂಟ್ರಿ ಮಾಡ್ತಾರೆ, ಮತ್ತು ಮಾಕ್ ಅಲಾಟ್ಮೆಂಟು, ರಿಯಲ್ ಅಲಾಟ್ಮೆಂಟ್ ಎಲ್ಲ ಆಗುತ್ತಲ್ವ. ಇದು ಎಲ್ಲ ಒಂದು ಪ್ರೊಸೆಸ್ಗೆ ಒಂದು ಕೌನ್ಸ್ಲಿಂಗ್ ಅಂತ ಕರಿತೀವಿ. ನೀವು ಕೆಲವೊಬ್ರು ಅಂತಾರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆಲ್ಲ ಅದಕ್ಕೆ ಕೌನ್ಸ್ಲಿಂಗ್ ಅಂತ ಕರೀತಾರೆ ಅಂತಂದು. ಸೊ ಆ ರೀತಿ ಅಲ್ಲ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಇಟ್ಸ್ ಎ ಪಾರ್ಟ್ ಆಫ್ ಕೌನ್ಸ್ಲಿಂಗ್ ಅಂತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲಿ ನಡೀತಾವೆ, ನಿಮ್ಮ ಯಾರಾದ್ರೂ ಫ್ರೆಂಡ್ಸ್ ಇರ್ತಾರೆ ಅಥವಾ ಸೀನಿಯರ್ಸ್ ಇರ್ತಾರೆ ಬೆಂಗಳೂರಿಗೆ ಹೋಗಬೇಕು, ಅಲ್ಲಿ ಹೋಗ್ಬೇಕು ಅಂತಂದು. ಬಟ್ ಈಗ ಮೊದಲಿತ್ತು 2 ವರ್ಷದಿಂದ ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಅಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಮತ್ತೆ ಬರಬೇಕಾಗಿತ್ತು. ಹೋದ ವರ್ಷಲಿದ್ದನ್ನು ಏನು ಮಾಡಿದ್ರು ಅಂತಂದರೆ ಕಳೆದ 2 ವರ್ಷದಿಂದನೂ ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾ ಇದ್ರು. ಬಟ್ ಈ ವರ್ಷ ಇನ್ನೂ ಕೂಡ ಅಷ್ಟೆಲ್ಲ ಬೇಡ ಕಷ್ಟ ಅಂತಂದು ಸದ್ಯಕ್ಕೆ ಏನು ಮಾಡೋರು ಅಂತಂದರೆ ಆನ್ಲೈನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಮೀನ್ಸ್ ಏನಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಎಲ್ಲನೂ ಕೂಡ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದಾರಲ್ಲ ಅದನ್ನೇ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಕೆದವ್ರು ಏನು ಮಾಡ್ತಾರೆ ಅಂತಂದರೆ BO ಆಫೀಸ್ಗೆ ಕಳಿಸ್ತಾರೆ. ಅಲ್ಲೇ ಅಲ್ಲೇ ಫೋಟೋಸ್ ಅಥವಾ ಸ್ಕ್ಯಾನ್ ಎಲ್ಲ ಕಳಿಸ್ಬಿಟ್ಟು ಅಲ್ಲೇ ವೆರಿಫೈ ಆಗಿಬಿಟ್ಟು ಬರ್ತೇವೆ ಅಂತ ಹೇಳಿದರೆ ಇಟ್ ಮೀನ್ಸ್ ಬರದೇ ಹೋತಂದರೆ ಆದಷ್ಟು ಆನ್ಲೈನೇ ಆಗುತ್ತೆ. ಇನ್ ಕೇಸ್ ಅಲ್ಲಿ ಆಗದೆ ಹೋತಂದರೆ ನಿಮ್ಮನ್ನ ಕರೀತಾರೆ ಆಫ್ಲೈನ್. ಬಟ್ ಆಲ್ಮೋಸ್ಟ್ ಆಗಲ್ಲ, ಎಲ್ಲನೂ ಕೂಡ ಆನ್ಲೈನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಮಾಡಿಸೋ ಅವಶ್ಯಕತೆ ಇರಲ್ಲ, ಅದೇ ಆಗುತ್ತೆ. ಅದಾದ ತಕ್ಷಣ ಏನಪ್ಪ ಅಂತಂದರೆ ವೆರಿಫಿಕೇಷನ್ ಸ್ಲಿಪ್ನ ಬಿಡಬೇಕು. ವೆರಿಫಿಕೇಷನ್ ಸ್ಲಿಪ್ನ ಬಿಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂತಂದರೆ ಎಲ್ಲನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕಲ್ವ, ಎಲ್ಲನೂ ಕೂಡ ಆಗಬೇಕಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂತಂದರೆ ಎಲ್ಲ BO ಆಫೀಸಲ್ಲಿ ಹೋಗ್ಬಿಟ್ಟು ವೆರಿಫೈ ಮಾಡ್ಬೇಕು ಅವರು. ಎಲ್ಲ ವೆರಿಫೈ ಮಾಡಿದಾದಮೇಲೆ ನಿಮ್ಮದು ಒಂದು ಸೀಟ್ ಮೆಟ್ರಿಕ್ಸ್ ಬಿಡ್ತಾರೆ, ಒಂದು ಫೀ ಸ್ಟ್ರಕ್ಚರು ಬಿಡ್ತಾರೆ. ಅದಾದ ತಕ್ಷಣ ಆಪ್ಷನ್ ಎಂಟ್ರಿ ಕೂಡ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಆಗೋಕ್ಕೆ ಇನ್ನೂ ಕೂಡ ಒಂದು ವಾರ ಲೇಟ್ ಆಗ್ಬೋದು ಅಂದ್ಕೊಳ್ತೀನಿ. ಇನ್ ಕೇಸ್ ಬೇಗ ಬಿಟ್ಟರು ಏನು ಆಶ್ಚರ್ಯ ಏನಿಲ್ಲ. ನಮ್ಮ ಒಂದು ಯಾರೆಲ್ಲ ವಾಟ್ಸಪ್ ಗ್ರೂಪಲ್ಲೆಲ್ಲ ಇರ್ರಿ, ಯಾಕಂತಂದರೆ ಏನೆಲ್ಲ ಅಪ್ಡೇಟ್ ಬರ್ತಾವೋ ಒಂದು ಕೂಡ ಮಿಸ್ ಆಗೋಲ್ಲ. ಜಸ್ಟ್ ಏನಪ್ಪ ಅಂತಂದರೆ ವಾಟ್ಸಪ್ ಗ್ರೂಪ್ ಒಂದು ಜಾಯ್ನ್ ಆಗಿರಿ. ಏನೇ ಒಂದು ನಿಮ್ಗೆ ಗೊತ್ತಾಗ್ತದೆ ಅಂದರೆ ಬೇಕಾದ್ರೆ ನಮ್ಮ ಸಪ್ರೇಟಾಗಿ ನಂಬರ್ ಕೂಡ ಸಿಗ್ತದೆ. ಅದರಲ್ಲೂ ಎಸ್ಪೆಷಲಿ BS ನರ್ಸಿಂಗ್ ಮಾಡೋರ್ಗಂತೂ ಫುಲ್ ಡೀಟೇಲ್ಸಾಗಿ ನಿಮ್ಗೆಲ್ಲನೂ ಕೂಡ ಹೇಳ್ಕೊಡ್ತೀನಿ. ಅರ್ಥ ಇದೆ ಅನ್ಕೊತೀನಿ. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಅದೇ ಕೌನ್ಸ್ಲಿಂಗ್ ಅಂತಾರಲ್ಲ, ಜಸ್ಟ್ ಒಂದು ಪಾರ್ಟ್ ಆಫ್ ಕೌನ್ಸ್ಲಿಂಗ್ ಅಂತಂದು. ಕೌನ್ಸ್ಲಿಂಗ್ ಭಾಳ ಪ್ರೋಗ್ರೆಸ್ಸಲ್ಲಿದೆ. ಇವಾಗೇನು ಸದ್ಯದಲ್ಲೇ ಎಲ್ಲನೂ ಕೂಡ ಬಿಡ್ತಾರೆ. KEದಲ್ಲಿ ಅಪ್ಡೇಟ್ ಆಗುತ್ತೆ, ಬಂದ ತಕ್ಷಣ ನಿಂತು ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.